ಕನ್ನಡ ಶೀಘ್ರಲಿಪಿ ಪ್ರೌಢದರ್ಜೆ ವೇಗಪತ್ರಿಕೆ ನವೆಂಬರ್ 2001 ಸ್ಟಾರ್ಟ್. ಮಾನ್ಯ ಸಭಾಪತಿಗಳೇ, ನಮ್ಮ ಮಾನ್ಯ ರಾಜ್ಯಪಾಲರು ಈ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾಡಿದ ಭಾಷಣಕ್ಕೆ ವಂದನೆಯನ್ನು ಸಲ್ಲಿಸುವ ವಂದನಾ ನಿರ್ಣಯದ ಬಗ್ಗೆ ಕೆಲವು ಮಾತುಗಳನ್ನು ನಾನು ಹೇಳಲು ಬಯಸುತ್ತೇನೆ. ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಆಗುಹೋಗುಗಳ ಬಗ್ಗೆ ಹಾಗೂ ಹೊಸದಾಗಿ ಅಧಿಕಾರ ವಹಿಸಿಕೊಂಡಿರುವ ಸರ್ಕಾರವು ಸಾಧನೆ ಮಾಡಿದ ಹಾಗೂ ಹೊಂದಿರುವ ಗುರಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದು, ಅವುಗಳಲ್ಲಿ ಮುಖ್ಯವಾದ ಕೆಲವು ವಿಷಯದ ಬಗ್ಗೆ ಮಾತ್ರ ನಾನು ಮಾತನಾಡಬಯಸುತ್ತೇನೆ. ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಹೇಳುತ್ತಾ, ಹೊಸ ಸರ್ಕಾರವು ಅಧಿಕಾರ ವಹಿಸಿಕೊಂಡ ಪ್ರಾರಂಭದಲ್ಲೇ ಕಳೆದ 2 ವರ್ಷಗಳಿಂದ ರಾಜ್ಯದಲ್ಲಿ ಕಾಡುತ್ತಿದ್ದ ಕೋಮುವಾರು ಘರ್ಷಣೆಗೆ ಕಾರಣವಾಗಿರುವ ಹುಬ್ಬಳ್ಳಿಯ ವಿಚಾರವನ್ನು ಎಲ್ಲರೂ ಮೆಚ್ಚುವ ರೀತಿಯಲ್ಲಿ ಪರಿಹರಿಸಿದೆ ಎಂದು ಹೇಳಿದ್ದಾರೆ. ಇದನ್ನು ನಾನು ಸ್ವಾಗತ ಮಾಡುತ್ತಾ, ಇದರ ಜೊತೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ದಿಸೆಯಲ್ಲಿ ಕೈಗೊಂಡ ನಿರ್ಧಾರದಿಂದ ದಿನದಿನಕ್ಕೆ ಹೆಚ್ಚು ಆಗುತ್ತಿದ್ದ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಿ ಹಿಂದೂ ಮುಸ್ಲಿಮರ ಸೌಹಾರ್ದತೆಯನ್ನು ಹೆಚ್ಚಿಸಲು ಕಾರಣರಾಗಿ ಅಭಿನಂದನೆಗೆ ಪಾತ್ರರಾಗಿದ್ದಾರೆಂದು ತಿಳಿಸಲು ತುಂಬ ಸಂತೋಷವಾಗುತ್ತದೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಬಯಸುವುದು ಏನೆಂದರೆ, ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ನಮ್ಮ ಬೆಂಗಳೂರು ನಗರದ ಕೆಲವು ಹಿರಿಯ ಹಾಗೂ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ವರ್ಗ ಮಾಡಿದ್ದಾರೆ. ಇದರಿಂದ ಏನಾಗಿದೆ ಎಂದರೆ, ಹಲವು ವರ್ಷಗಳಿಂದ ಉತ್ತಮ ನಿಯಂತ್ರಣದಲ್ಲಿದ್ದ ಸಮಾಜಘಾತುಕ ಶಕ್ತಿಗಳು ಮತ್ತೆ ತಮ್ಮ ದುಷ್ಟ ಚಟುವಟಿಕೆಗಳನ್ನು ಆರಂಭ ಮಾಡಿದ್ದು, ಇದರಿಂದ ನಗರದ ಜನತೆಯ ನೆಮ್ಮದಿ ಹಾಳಾಗಿದೆ. ಆದ್ದರಿಂದ ನಾನು ಸರ್ಕಾರಕ್ಕೆ ಒತ್ತಾಯಪೂರ್ವಕ ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ, ಈ ಕೂಡಲೇ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಮಟ್ಟಹಾಕಲು ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳನ್ನು ನೇಮಿಸಿ ನಗರದ ಜನತೆಯಲ್ಲಿ ಉಂಟು ಆಗಿರುವ ಭೀತಿಯನ್ನು ಹೋಗಲಾಡಿಸಬೇಕೆಂದು ಹೇಳಬಯಸುತ್ತೇನೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಮಂಡಲ ಪಂಚಾಯಿತಿಯ ಚುನಾವಣೆಗಳನ್ನು ನಡೆಸಿರುವ ಬಗ್ಗೆ ಮಾನ್ಯ ರಾಜ್ಯಪಾಲರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ವರ್ಷಗಳಿಂದಲೂ ಮುಂದೂಡುತ್ತಾ ಬಂದಿದ್ದ ಈ ಚುನಾವಣೆಯನ್ನು 3 ಹಂತಗಳಲ್ಲಿ ನಡೆಸಿ ಚುನಾವಣೆ ಸಂದರ್ಭದಲ್ಲಿ ಜನತೆಗೆ ನೀಡಿದ್ದ ಆಶ್ವಾಸನೆ ಪ್ರಕಾರ ನಡೆದುಕೊಂಡಿರುವುದಕ್ಕಾಗಿ ನಾನು ಸರ್ಕಾರವನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಆ ಮೂಲಕ ಗ್ರಾಮಾಂತರ ಜನರ ಅಭಿವೃದ್ಧಿ ಸಾಧಿಸುವುದೇ ಈ ವ್ಯವಸ್ಥೆಯ ಮೂಲ ಉದ್ದೇಶ ಎಂಬುದು ನಮಗೆಲ್ಲ ಗೊತ್ತಿರುವ ವಿಷಯವಾಗಿದೆ. ಈ ಉದ್ದೇಶ ಸಾಧನೆ ಆಗಬೇಕಾದರೆ ಸಾಕಷ್ಟು ಸಂಪನ್ಮೂಲಗಳನ್ನು ಪ್ರಜಾಪ್ರಭುತ್ವ ಸಂಸ್ಥೆಗಳಿಗೆ ಒದಗಿಸಬೇಕಾಗುತ್ತದೆ. ಅಂದರೆ ಸರ್ಕಾರದವರು ಇವುಗಳ ಉತ್ತಮ ಕಾರ್ಯನಿರ್ವಹಣೆಗೆ ಅನುಕೂಲವಾಗುವಂತೆ ಹೆಚ್ಚಿನ ಹಣಕಾಸಿನ ಸಹಾಯವನ್ನು ಒದಗಿಸಿಕೊಡಬೇಕೆಂದು ಸೂಚಿಸಿ, ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರವು ಮುಂದಿನ ತಿಂಗಳು ಮಂಡಿಸಲಿರುವ ತಮ್ಮ ಆಯವ್ಯಯ ಪತ್ರದಲ್ಲಿ ಹೆಚ್ಚಿನ ಹಣವನ್ನು ನೀಡುತ್ತದೆ ಎಂದು ನಾನು ಆಶಿಸುತ್ತೇನೆ. ನೀರಾವರಿ ಯೋಜನೆಗಳ ಬಗ್ಗೆ ರಾಜ್ಯಪಾಲರು ಪ್ರಸ್ತಾಪಿಸಿ, ತಮ್ಮ ಸರ್ಕಾರವು ನೀರಾವರಿಗಾಗಿ ಹೆಚ್ಚಿನ ಆದ್ಯತೆ ನೀಡುತ್ತದೆ ಎಂದು ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇಂದು ಹಲವಾರು ಸಣ್ಣ ಮತ್ತು ದೊಡ್ಡ ನೀರಾವರಿ ಯೋಜನೆಗಳು ಪ್ರಾರಂಭವಾಗಿ ಅವುಗಳ ಕಾಮಗಾರಿಗಳು ಇನ್ನೂ ಮಂದಗತಿಯಲ್ಲಿ ಸಾಗುತ್ತಿವೆ. ಇದರಿಂದ ನಮ್ಮ ರಾಜ್ಯಕ್ಕೆ ಸೇರಬೇಕಾದ ನೀರಿನ ಪಾಲು ಅಕ್ಕಪಕ್ಕದ ರಾಜ್ಯಗಳಿಗೆ ಹರಿದು ಹೋಗುತ್ತಿದೆ. ಈ ಪರಿಸ್ಥಿತಿ ಹೀಗೆ ಮುಂದುವರಿದರೆ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ನಾಡಿನ ನೀರಿನ ಉಪಯೋಗದ ಹಕ್ಕನ್ನು ನಾವು ಕಳೆದುಕೊಳ್ಳುವುದರಲ್ಲಿ ಸಂಶಯವಿಲ್ಲ.
ಆದ್ದರಿಂದ ನಮ್ಮ ನಾಡಿನ ಬೆನ್ನೆಲುಬು ಆದ ರೈತರ ಹಿತರಕ್ಷಣೆ ದೃಷ್ಟಿಯಿಂದ ಹಾಗೂ ನಮ್ಮ ಕೃಷಿ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಮೊದಲು ಮಂದಗತಿಯಲ್ಲಿ ಸಾಗುತ್ತಿರುವ ನೀರಾವರಿ ಯೋಜನೆಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸಲು ಹಾಗೂ ಆಗಾಗ್ಗೆ ಬರಗಾಲಕ್ಕೆ ತುತ್ತಾಗುವ ನಮ್ಮ ರಾಜ್ಯದ ಉತ್ತರ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಹೊಸ ನೀರಾವರಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಸರ್ಕಾರ ಗಮನ ಹರಿಸಬೇಕೆಂದು ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇನ್ನು ಕೈಗಾರಿಕೆಯ ಬಗ್ಗೆ ಹೇಳುವುದಾದರೆ, ಸ್ವಾತಂತ್ರ್ಯ ನಂತರ ನಮ್ಮ ದೇಶದಲ್ಲಿ ಕೈಗಾರಿಕೆಗಳು ಬಹಳ ಬೇಗನೆ ಅಭಿವೃದ್ಧಿ ಹೊಂದಿವೆ ಎಂದು ಹೇಳಬಹುದಾಗಿದೆ. ಕಾರಣ ನಮ್ಮ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳು ರೂಪುಗೊಂಡ ಮೇಲೆ ರಾಜ್ಯವಾರು ಕೈಗಾರಿಕೆಯ ಪ್ರಗತಿಯನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ಕರ್ನಾಟಕ ರಾಜ್ಯವು ಒಂದು ಪ್ರಗತಿಯ ಹಾಗೂ ಶ್ರೇಯೋಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆದಿರುವುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಈ ಅವಧಿಯಲ್ಲಿ ವಿದೇಶಿ ವಿನಿಮಯವನ್ನು ಅಭಿವೃದ್ಧಿಪಡಿಸಲು ಕೈಗಾರಿಕೆಯು ಗಣನೀಯ ಸ್ಥಾನವನ್ನು ಹೊಂದಿದ್ದು ತನ್ನದೇ ವೈಶಿಷ್ಟ್ಯವನ್ನು ಕಾಪಾಡಿಕೊಂಡು ಬಂದಿದೆ. ಕೈಗಾರಿಕೆಯು ಮುಂದುವರಿದರೆ ನಮ್ಮ ದೇಶದ ಆರ್ಥಿಕ ಸ್ಥಿತಿಯು ಉತ್ತಮವಾಗುತ್ತದೆ. ಆದ್ದರಿಂದ ಕೈಗಾರಿಕಾ ಕ್ಷೇತ್ರಕ್ಕೆ ವಿದೇಶಿಯರನ್ನು ಆಕರ್ಷಿಸಲು ಸರ್ಕಾರವು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಅವುಗಳಲ್ಲಿ ಕೈಗಾರಿಕೆಗಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳಾದ ನೀರು, ವಿದ್ಯುತ್ ಶಕ್ತಿ, ನಿವೇಶನ ನೀಡಿಕೆ ಹಾಗೂ ಕಚ್ಚಾ ಮಾಲುಗಳ ಸರಬರಾಜಿಗೆ ಸೂಕ್ತ ಸಂಪನ್ಮೂಲಗಳ ವ್ಯವಸ್ಥೆ ಮುಂತಾದವುಗಳನ್ನು ಒದಗಿಸುವುದರಿಂದ ಪಾಶ್ಚಾತ್ಯರು ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕೆಯನ್ನು ತೆರೆಯಲು ಆಗಮಿಸುತ್ತಿರುವುದು ಸಂತೋಷದಾಯಕವಾದ ವಿಚಾರವಾಗಿದೆ. ಇದರಿಂದ ಸ್ಥಳೀಯರ ನಿರುದ್ಯೋಗ ಸಮಸ್ಯೆ ನಿವಾರಿಸಿ ಸ್ವಾವಲಂಬನೆಯನ್ನು ಪಡೆಯಬಹುದಾಗಿದೆ ಎಂದು ಹೇಳಬಯಸುತ್ತೇನೆ. ಮಾನ್ಯರೇ, ನೀವು ಬರೆದ 28ನೇ ಏಪ್ರಿಲ್ 2000 ಪತ್ರ ತಲುಪಿತು. ಪತ್ರದ ವಿಷಯದ ಬಗ್ಗೆ ನಾವು ಬಹಳವಾಗಿ ವಿಷಾದಿಸುತ್ತೇವೆ. ನಿಮ್ಮ ಮಧ್ಯೆ ನಡೆದಂತಹ ಮಾತುಕತೆಗೆ ಅನುಸಾರವಾಗಿಯೇ ನೀವು ನಮಗೆ ಕೊಟ್ಟಿರುವ ಕರಾರು ಪ್ರಕಾರವೇ ಆಮೂಲಾಗ್ರವಾಗಿ ಪರಿಶೀಲಿಸಿದ ನಂತರವೇ ನಿಮಗೆ ಮಾಲನ್ನು ರವಾನಿಸಲಾಗಿದೆ. ತತ್ಸಂಬದ್ಧವಾಗಿ ನಿಮ್ಮ ಕಡೆಯಿಂದ ನಮಗೆ ಸ್ವೀಕೃತಿ ಪತ್ರವೂ ಸಹ ಬಂದಿದೆ. ಅದರಲ್ಲಿ ನೀವು ತಿಳಿಸಿರುವಂತೆ ಬಹಳ ಉತ್ತಮ ಮಟ್ಟದ ಬೇಳೆಕಾಳುಗಳನ್ನು ಕಳುಹಿಸಿಕೊಟ್ಟಿರುವುದಕ್ಕೆ ಸಂತೋಷವನ್ನು ಸಹ ವ್ಯಕ್ತಪಡಿಸಿದ್ದೀರಿ. ನಿಮಗೆ ಬೇಳೆ ಮಾರಾಟ ಮಾಡಿ ಹಲವಾರು ತಿಂಗಳುಗಳೇ ಕಳೆದಿವೆ. ಆದರೆ ನಮಗೆ ಪಾವತಿ ಮಾಡಬೇಕಾದ ಉಳಿಕೆ ಹಣ ಮಾತ್ರ ನಿಮ್ಮಿಂದ ಬಂದಿಲ್ಲ. ನೀವು ನಿಮ್ಮ ಒಪ್ಪಿಗೆಯ ಕರಾರಿನಂತೆ ನಡೆದುಕೊಳ್ಳದೆ ಹಣವನ್ನು ಇಲ್ಲಿಯವರೆವಿಗೂ ಸಂದಾಯ ಮಾಡದೇ ಇರುವುದಕ್ಕೆ ನಮಗೆ ನೋವನ್ನು ಉಂಟುಮಾಡಿದೆ. ಇದು ವ್ಯವಹಾರಗಾರರ ತೃಪ್ತಿದಾಯಕವಾದ ವಾತಾವರಣವನ್ನು ಸೃಷ್ಟಿಸುವುದಿಲ್ಲವೆಂಬುದನ್ನು ತಮ್ಮ ಅಮೂಲ್ಯ ಗಮನಕ್ಕೆ ತರಬಯಸುತ್ತೇನೆ. ನಾವು ಮುಂದಾಲೋಚನೆಯಿಂದ ಮತ್ತೊಂದು ಸಮನ್ವಯ ವ್ಯವಹಾರವನ್ನು ನಿಮ್ಮೊಂದಿಗೆ ಪ್ರಾರಂಭಿಸಬೇಕೆಂದು ಯೋಜನೆ ಹಾಕಿಕೊಂಡಿದ್ದೆವು. ಆದರೆ ನಿಮ್ಮ ಕಡೆಯಿಂದ ಸಾವಿರಾರು ರೂಪಾಯಿಗಳು ಸಂದಾಯವಾಗದೆ ಉಳಿದಿರುವುದರಿಂದ ಹೊಸ ಯೋಜನೆಯನ್ನು ಸದ್ಯಕ್ಕೆ ಸ್ಥಗಿತಗೊಳಿಸುವ ಸಂದರ್ಭ ಬಂದೊದಗಿದೆ. ಅಲ್ಲದೆ ನೀವು ಮತ್ತೊಮ್ಮೆ ನಮ್ಮಿಂದ ಬೇಳೆಯನ್ನು ಖರೀದಿಸುವುದಕ್ಕೆ ಬಂದಿರುವುದಿಲ್ಲ. ಇದರಿಂದಾಗಿ ನಮ್ಮ ಗಮನಕ್ಕೆ ತಿಳಿದು ಬಂದಿರುವುದೇನೆಂದರೆ, ನೀವು ಈಗಾಗಲೇ ಬೇರೊಂದು ದಾಸ್ತಾನುದಾರರಿಂದ ಬೇಳೆಯನ್ನು ಖರೀದಿಸುತ್ತಿದ್ದೀರಿ ಎಂದು ನಮಗೆ ತಿಳಿದು ಬಂದಿರುತ್ತದೆ. ಸರಕನ್ನು ಯಾರಿಂದಲಾದರೂ ಖರೀದಿಸುವ ಹಕ್ಕು ತಮ್ಮದಾಗಿದೆ. ಆದರೆ ನಮ್ಮ ಬಾಕಿ ಹಣವನ್ನು ಸಂದಾಯ ಮಾಡದೆ ಬೇರೊಂದು ಕಡೆ ಸರಕನ್ನು ಖರೀದಿಸಲು ತೊಡಗಿರುವುದು ನಮಗೆ ಬೇಸರವನ್ನುಂಟು ಮಾಡಿದೆ. ಈ ವಿಚಾರದಲ್ಲಿ ದೂರವಾಣಿಯಲ್ಲಿ ಸಂಪರ್ಕಿಸಿ ತಮ್ಮ ಗಮನವನ್ನು ಸೆಳೆದಿರುತ್ತೇವೆ. ನಿಮ್ಮಗಳ ಉತ್ತಮ ಬಾಂಧವ್ಯವನ್ನು ರೂಪಿಸಿಕೊಳ್ಳಲು ಬೇಗನೆ ಬಾಕಿ ಹಣ ಸಂದಾಯ ಮಾಡುತ್ತೀರೆಂದು ನಂಬಿರುತ್ತೇವೆ. ಒಂದು ವೇಳೆ ನಮ್ಮಲ್ಲಿಗೆ ನೀವು ಬರಲು ಅನಾನುಕೂಲವಾದರೆ ನಾವೇ ನಿಮ್ಮಲ್ಲಿಗೆ ಬರಲು ಸಿದ್ಧರಿದ್ದೇವೆ. ನಮ್ಮ ಆತಿಥ್ಯವನ್ನು ಸ್ವೀಕರಿಸುವ ಮೊದಲು ನಮಗೆ ಬಾಕಿ ಇರುವ ಹಣವನ್ನು ಸಂದಾಯ ಮಾಡಬೇಕೆಂದೂ ಕೋರುತ್ತಾ
ತಮ್ಮ ಉತ್ತರವನ್ನು ನಿರೀಕ್ಷಿಸುತ್ತೇವೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಗಳು ಶಿವಶೆಟ್ಟಿ ಮಾಲೀಕ.